ನಾನು ಯಾವಾಗ್ಲೂ ಅದನ್ನೇ ಹೇಳ್ತಿರ್ತೀನಿ, ಯಾರು ಕಿಂಗು ಯಾರು ಹೀರೋ ಅಂತಂದ್ರೆ ನಿರ್ಮಾಪಕ. ಸೊ ಏನಕ್ಕೆ ಅಂದ್ರೆ ನಾನು KGF ರಿಲೀಸ್ ಆದಾಗ್ಲೂ ಅಷ್ಟೇ ನಾನು ಅವಾಗ ಹೇಳಿದ್ದೆ, ಯಾರು ಅಲ್ಲಿ ಹೀರೋ, ಮೊದಲನೇ ಹೀರೋ ಯಾರು ಅಂತ ಕೇಳಿದ್ರೆ ಹೊಂಬಾಳೆ ಸಿನಿಮಾ ಅಂತ. ಏನಕ್ಕೆ ಫಸ್ಟ್ ಅವ್ರಿಗೆ ಟೇಸ್ಟ್ ಇರಬೇಕು. ಒಬ್ಬ ನಿರ್ಮಾಪಕನಿಗೆ ನಾನು ಈ ಥರನೇ ಮಾಡಬೇಕು, ಹಿಂಗೆ ಮಾಡಬೇಕು ಅಂದ್ರೆ ಸ್ಕ್ರಿಪ್ಟ್ ಕೇಳಂದ್ರೆ ಅವ್ರಿಗೆ ಟೇಸ್ಟ್ ಇರ್ಬೇಕು. ಹಂಗೆ ಇಲ್ಲಿ ನನ್ನ ಕೆಡಿಗೆ ಹೀರೋನೇ KVN ಸರ್. ಅವ್ರು ಮುಂದೆ ಕೂತಿದ್ದಾರೆ ಅಂತಿಲ್ಲ, ಬಿಕಾಸ್ ಅವ್ರು ಅಷ್ಟು ಸಪೋರ್ಟ್ ಮಾಡೋದು, ಅವರನ್ನು ಉಳಿಸ್ಕೋಬೇಕು ನಾವು ಯಾವತ್ತೂ. ಸೊ ಅದು ಇಂಪಾರ್ಟೆಂಟ್. ಸೊ ಅದಾದ್ಮೇಲೆ ನಾನು ಹೇಳಕ್ ಇಷ್ಟಪಡೋದು, ಈ ನಮ್ಮಲ್ಲಿ ಒಂದು ಸ್ವಲ್ಪ ಈ ಕಚ್ಚಾಟಗಳು, ನಾವು ಹೊರಗಡೆ ಎಲ್ಲ ಹೋದಾಗ, ಇವಾಗಲೂ ನೋಡಿ ನೀವೆಲ್ಲ ಹೊರಗಡೆ ಹೋದಾಗ ಎಂಟೈರ್ ಇಂಡಿಯಾ KD ಆಗಲಿ ಎನಿ ಸಿನಿಮಾ ಹೋಗ್ತಾ ಇರ್ತೀನಿ, ಎನಿ ಸಿನಿಮಾ ಯಾರಾದ್ರೂ ಒಂದು ಸ್ವಲ್ಪ ಚೆನ್ನಾಗಾದ್ರೆ ಇದಾದ್ರೆ, ಇಲ್ಲ ಚೆನ್ನಾಗಿದೆ ಚೆನ್ನಾಗಿಲ್ಲ ಇಲ್ಲ ಅಂತ ಇಲ್ಲ ಅಂತಾರೆ, ಬಟ್ ಚೆನ್ನಾಗಿದೆ ಆರಿಸ್ತಾರೆ, ತಗೊಂಡೋಗ್ತಾರೆ. ನಾವೆಲ್ಲ ಕಡೆ ಹೋದಾಗ ಎಷ್ಟು ಪ್ರೀತಿಯಿಂದ ಕೂಗಾಡೋರು, ಕಿರ್ಚಾಡೋರು, ಅದನ್ನ ವಾವ್ ಏನ್ರಿ ಹಿಂಗ್ ಮೇಕಿಂಗ್ ಮಾಡಿದ್ರೆ ಏನ್ ಹಿಂಗಿದೆ ಅಂತೆಲ್ಲ ಮಾಡ್ತಾ ಇರ್ತಾರೆ. ಸೊ ಎಲ್ಲ ನಮ್ಮಲ್ಲಿ ಏನಾಗಿದೆ, ನಮ್ಮಲ್ಲಿ ಅಂದ್ರೆ ನಾನು ಹೇಳ್ತಾ ಇರೋದು, ಕೆಲವು ಜನಗಳು, ಕೆಲವು ಇವು ನಮ್ಮಲ್ಲಿ ನಾವೇ ಕಾಲ ಹೇಳ್ಕೊಂತ ಇದೀವಿ. ಅದೊಂದು ತುಂಬಾ ಬೇಜಾರು ಅನ್ಸುತ್ತೆ ಸಮ್ಟೈಮ್. ದಯವಿಟ್ಟು ಅದನ್ನೆಲ್ಲ ಕೆಲವು ವ್ಯಕ್ತಿಗಳು, ಯಾಕಂದ್ರೆ ಹೀರೋಗಳು ಅಂದ್ಮೇಲೆ ಇಲ್ಲಿ ಪ್ರತಿಯೊಬ್ಬ ನಿರ್ಮಾಪಕ ಕನ್ನಡಿಗ. ಸೊ ಹೀರೋ ಕನ್ನಡದವನು, ಕನ್ನಡ ನಿರ್ಮಾಪಕ. ಸೊ ಪ್ರತಿಯೊಬ್ಬರು ಇಲ್ಲಿ ಎಲ್ಲರೂ ನಾವೆಲ್ಲ ಒಂದೇ ಒಗ್ಗಟ್ಟು, ಒಂದೇ ರೋಡು, ಇದೇ ರೋಡು. ಹಿಂಗೆ ಹೋಗ್ಬೇಕು, ವಾಪಸ್ ಬಂದ್ರೆ ನಮ್ಮ ಮುಖ ಅವ್ರು ನೋಡ್ಬೇಕು, ಅವ್ನ ಮುಖ ನಾವು ನೋಡ್ಬೇಕು. ಬಟ್ ಸಿನಿಮಾ ಅಂದ್ರೆ ಹೆಂಗೆ ಅಂತಂದ್ರೆ ಎಲ್ಲ ನಾವೊಂದು ಕುಟುಂಬ, ಫ್ಯಾಮಿಲಿ. ಇಲ್ಲಿ ಏನಾಗಿದೆ, ಪಕ್ಕ ಅಣ್ಣ ಮಲಗಿದ್ರೆ ತಮ್ಮ ಬಂದ್ಬಿಟ್ಟು ನೋಡ್ತಾ ಇರ್ತಾನೆ, ಕಲ್ಲೆ ತಾಕ್ಬಿಡೋಣ ನಮ್ಗೆ ಅಂತ. ಸೊ ಇದು ಬಿಡ್ಬೇಕು ಅಂತ ನಾನು ಕೆಲವು ಕ್ಯಾರೆಕ್ಟರ್ಸ್ಗಳಿವೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಯಾರು ಆ ಥರ. ಸೊ ನನಗೆ ಮನ್ಸಿಗೆ ಬಂದು ನಾನು ಹೇಳ್ತೀನಿ, ನಾನು ಏನ್ ಬೇಕಾದ್ರೆ ನಾನು ಅದನ್ನೇ ಹೇಳ್ತೀನಿ. ಟ್ರೋಲ್ ಮಾಡೋರು ಎಷ್ಟು ಬೇಕಾದ್ರೂ ಪ್ರೇಮ್ನ ಹೆಂಗೆ ಬೇಕಾದ್ರೂ ಟ್ರೋಲ್ ಮಾಡ್ಕೋಬೋದು, ಡೋಂಟ್ ಕೇರ್. ನನಗೆ ಅದು ಚಿಂತೆನೇ ಇಲ್ಲ, ನಾನು ಓಪನ್ ಆಗಿ ಹೇಳ್ತೀನಿ. ನನಗೇನು ಆ ಥರ ಏನಿಲ್ಲ, ಆ ಥರ ಇತ್ತು ತುಂಬಾ ಹರ್ಟ್ ಆಯ್ತು, ತುಂಬಾ ಇದಾಯ್ತು, ನೋವಾಯ್ತು ಹಂಗೇನಿಲ್ಲ. ಓಪನ್ ಆಗಿ ಹೇಳ್ತೀನಿ, ಪ್ಲೀಸ್ ಸಪೋರ್ಟ್ ಕನ್ನಡ ಸಿನಿಮಾ. ಇವತ್ತು ಕನ್ನಡ ಸಿನಿಮಾ ಎಲ್ಲಿದೆ ಅಂತಂದ್ರೆ ನಿಮ್ಗೆ ತುಂಬಾ ಟಾಪಲ್ಲಿ ಹೋಗ್ತಿದೆ ಕನ್ನಡ ಸಿನಿಮಾ. ಬಟ್ ಅದನ್ನ ನಾವೇ ಕಾಲ ಹೇಳ್ಕೊಂಡು ನಮಗ್ ನಾವೇ ಇದು ಮಾಡ್ಕೊತಾ ಇದೀವಿ. ಬಟ್ ಅದು ಮಾಡಬಾರ್ದು, ಮಾಡಬೇಡಿ ಅಂತ ಪ್ರತಿಯೊಬ್ಬನಿಗೂ ಇಲ್ಲಿಂದಾನೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಬೆಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು.